ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಸಿಂಪಲ್ ಸ್ಯಾರಿ ಕಲೆಕ್ಷನ್ಸ್ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಪ್ಲೀಸ್ ನೋಡಿಲ್ಲ ಅಂದರೆ ನೋಡಿ. ಸೊ ನಾನು ಈ ವಿಡಿಯೋದಲ್ಲಿ ನನ್ನ ಸೀರೆಗಳನ್ನ ನಾನು ಯಾವ ಥರ ಕಿಟ್ಟುವಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ನಾನು ನನ್ನ ಮದುವೆ ಸೀರೆ ಮತ್ತು ನನ್ನ ರೇಷ್ಮೆ ಸೀರೆ ಬಗ್ಗೆ ತೋರಿಸ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು, ಇದು ಮೆಂತೆ ಕಲರ್ ಸ್ಯಾರಿ ಮತ್ತು ಪಿಂಕ್ ಕಲರ್ ಬಾರ್ಡ್ರು. ಆ ಪಿಂಕ್ ಕಲರ್ ಬ್ಲೌಸೇ ಬಂದಿದ್ದು, ಪ್ಲೇನ್ ಬ್ಲೌಸ್ ಬಂದಿದ್ದು ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ತುಂಬ ಸಾಫ್ಟ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಲ್ವಾ? ಸೊ ಸ್ಯಾರಿ ಕುಚ್ಚು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನಾನೇ ಹಾಕೊಂಡಿದ್ದು ಸ್ಯಾರಿ ಕುಚ್ಚನ್ನ. ಮತ್ತು ಬ್ಲೌಸ್ ಕೂಡ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೆ, ಅಂದರೆ ಬರೀ ಬಫ್ ಮಾತ್ರ ಹೊಲಿಸಿದ್ದೆ. ಸೊ ಅದಕ್ಕೆ ನಾನು ಡಿಸೈನ್ ಕೂಡ ನಾನೇ ಮಾಡ್ಕೊಂಡಿದ್ದು. ಅದು ಸ್ಲೀವ್ಗೆ ವರ್ಕ್ ಆಗಿರ್ಬೋದು ಮತ್ತು ಬ್ಯಾಕ್ಗೆ ವರ್ಕ್ ಆಗಿರ್ಬೋದು, ಅಲ್ಲಿ ನೋಡ್ತಾ ಇರ್ಬೋದು ನೀವು. ಇದನ್ನೆಲ್ಲ ನಾನೇ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡಿದಾಗಲೂ ಚೆನ್ನಾಗಿದೆ. ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಪರ್ಚೇಸ್ ಮಾಡಿದ್ದು. ಇವಾಗ ನೋಡ್ತಾ ಇರ್ಬೋದು, ಇದು ರೆಡ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿದೆ. ಫುಲ್ ಪ್ಲೇನ್, ಅಂದರೆ ಪ್ಲೇನ್ ಅಲ್ಲ, ಫ್ಲವರ್ ಡಿಸೈನ್ಸ್ ಇದೆ ಸ್ಯಾರಿಲೆಲ್ಲ. ಬಾರ್ಡ್ರ್ ಬಂದುಬಿಟ್ಟು ಗೋಲ್ಡ್ ಕಲರಲ್ಲಿದೆ, ಚೆನ್ನಾಗಿದೆ. ಸ್ಯಾರಿ ಕುಚ್ಚು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನಾನೇನು ಹಾಕೊಂಡಿಲ್ಲ, ಅಂಗಡಿಲೇ ಹಾಕ್ಸಿದ್ದು. ಇದು ನನ್ನ ಮದುವೆ ಸ್ಯಾರಿ, ಟೆಂಪಲ್ಗೇನೋ ಹೋಗಬೇಕು ಅಂತ ಪರ್ಚೇಸ್ ಮಾಡಿದ್ದು. ಈ ಬ್ಲೌಸ್ ಕೂಡ ಅಷ್ಟೇ, ನಾನು ವರ್ಕೇ ಮಾಡಿಸಿದ್ದು, ಅಂದರೆ ತೀರಾ ವರ್ಕ್ ಅಂತ ಏನೂ ಮಾಡಿಸ್ಲಿಲ್ಲ, ಸಿಂಪಲ್ಲಾಗೇ ಮಾಡಿಸ್ಕೊಂಡಿದ್ದೆ. ಕಲರ್ ಕಾಂಬಿನೇಷನ್ ಎರಡು ಮಿಕ್ಸ್ ಮಾಡಿ ಹಾಕ್ಸ್ಕೊಂಡಿದ್ದೆ ಈ ಸ್ಯಾರಿಗೆ ನಾನು. ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ವೇರ್ ಮಾಡಿದಾಗ, ಸಾಫ್ಟ್ ಸ್ಯಾರಿನೇ. ಇದು ಬಂದ್ಬಿಟ್ಟು ಗ್ರೀನ್ ಆ್ಯಂಡ್ ಪಿಂಕು. ನನ್ನ ಹತ್ರ ಪಿಂಕ್ ಕಲರ್ ಬ್ಲೌಸ್ ಅಂತೂ ಸ್ವಲ್ಪ ಜಾಸ್ತಿನೇ ಇದೆ ಅನ್ಕೋತೀನಿ. ಇದೊಂಥರ ಗ್ರೀನು, ಪ್ಯಾರೆಟ್ ಗ್ರೀನ್ ಬರುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ ಸ್ಯಾರಿ, ಸಾಫ್ಟ್ ಸ್ಯಾರಿನೇ. ವೇರ್ ಮಾಡಿದಾಗಲೂ ಕಂಫರ್ಟಬಲಾಗಿ ಆರಾಮಾಗಿ ವೇರ್ ಮಾಡ್ಬೋದು. ಇದಕ್ಕೂ ಕೂಡ ಪಿಂಕ್ ಕಲರ್ ಬ್ಲೌಸೇ ಬಂದಿರೋದು. ನಾನು ಇದಕ್ಕೆ ಒಂದು ಡಿಸೈನಲ್ಲಿ ನೋಡಿದ್ದೆ, ಈ ಥರ ಮಣಿಗಳು ಹಾಕ್ಸೋದನ್ನ. ಸೊ ನನಗೂ ಬೇಕು ಅಂತ ಹಾಕ್ಸ್ದೆ. ಆ ಸೈಡ್ಗೆ ಒಂದು ಫ್ಲವರ್ ಡಿಸೈನ್ ಮಾಡಿಸಿ. ಬಟ್ ಇದು ನಂಗೆ ಸಿಕ್ಕಾಪಟ್ಟೆ ಲೂಸ್ ಆಗೋಯಿತು. ಅವ್ರು ಹೆಂಗೆ ಸ್ಟಿಚ್ ಮಾಡಿದ್ರು ನನಗೆ ಗೊತ್ತಿಲ್ಲ, ಬಟ್ ನನಗೆ ತುಂಬ ಲೂಸ್ ಆಯಿತು. ಅದಕ್ಕೋಸ್ಕರ ಟ್ಯಾಗ್ ಹಾಕ್ಸ್ಕೊಂಡಿದ್ದೀನಿ. ಇವಾಗಿನ ಸ್ಯಾರಿ ಬಂದ್ಬಿಟ್ಟು ನನ್ನ ಮದುವೆ ರಿಸೆಪ್ಷನ್ ಸ್ಯಾರಿ. ಇದು ತುಂಬ ವೆಯ್ಟ್ ಇದೆ. ನೀವು ಸ್ಯಾರಿ ಕುಚ್ಚು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ಯಾರಿ ಫುಲ್ ವರ್ಕ್ ಇದೆ, ಸಿಕ್ಕಾಪಟ್ಟೆ ವರ್ಕ್ ಇದೆ, ವೆಯ್ಟ್ ಕೂಡ ಇದೆ ಸ್ಯಾರಿ ಇದು. ಆಮೇಲೆ ಸ್ಯಾರಿ ಫುಲ್ ವರ್ಕ್ ಇದೆ, ಡಿಸೈನ್ಸ್ ಎಲ್ಲ ಇದೆ. ಗೋಲ್ಡ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಈ ಸ್ಯಾರಿ. ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡ್ಬೋದು ನೀವು ಎಷ್ಟೊಂದು ವರ್ಕ್ ಇದೆ ಅಂತ. ಬ್ಲೌಸು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ವರ್ಕ್ ಇತ್ತು. ಸೆರಗು ಗೋಲ್ಡ್ ಕಲರಲ್ಲಿ ಬಂದಿದೆ. ಬ್ಲೌಸ್ ಕೂಡ ವರ್ಕ್ ಇದೆ. ನಾನು ವರ್ಕಲ್ಲೇ ಸ್ಟಿಚ್ ಮಾಡಿಸ್ಕೊಂಡಿದ್ದೆ, ಬ್ಲೌಸಲ್ಲೇ ಬಂದಿತ್ತು ವರ್ಕು. ಸೊ ಚೆನ್ನಾಗಿದೆ. ಕುಚ್ಚು ಕೂಡ ಚೆನ್ನಾಗಿ ಹಾಕ್ಸಿದ್ದೀನಿ. ಟ್ಯಾಗ್ ನೋಡ್ಬೋದು, ಟ್ಯಾಗ್ ಕುಚ್ಚಂತೂ ಯಪ್ಪ ಎಷ್ಟು ಕಾಸ್ಟ್ಲಿ ಅಂದರೆ ಹೇಳೋಕ್ಕೆ ಆಗಲ್ಲ. ಈ ಸ್ಯಾರಿ ಬಂದ್ಬಿಟ್ಟು ನನ್ನ ಮದುವೆ ದಾರ ಸ್ಯಾರಿ ಅಂತ ಹೇಳ್ಬೋದು. ಇದನ್ನು ನಮ್ಮ ಮಾವನ ಮನೆಯವ್ರು ತಗೊಟ್ಟಿದ್ದು. ಇದು ಸಖತ್ತಾಗೈತೆ ಸ್ಯಾರಿ, ಫುಲ್ ಮಿಕ್ಸ್ಡ್ ಕಲರ್ ಸ್ಯಾರಿ, ಚೆನ್ನಾಗೈತೆ. ಸಾಫ್ಟ್ ಸ್ಯಾರಿ, ಒಂಥರ ಕಮಲ ಡಿಸೈನ್ಸ್ ಎಲ್ಲ ಇದೆ ಸೆರಗಲ್ಲಿ. ಪಿಂಕು, ಗ್ರೀನು, ವೈಟ್, ಕ್ರೀಮ್ ಎಲ್ಲ ಚೆನ್ನಾಗೈತೆ. ಕುಚ್ಚು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ನಾನು ಇದನ್ನು ಒಂದು 2 ಟೈಮ್ಸ್ ಏನೋ ವೇರ್ ಮಾಡಿದ್ದೀನಿ ಅಷ್ಟೇ, ಮತ್ತು ಇನ್ನೂ ಒಂದು ಸತಿನೂ ವೇರ್ ಮಾಡೇ ಇಲ್ಲ. ಚೆನ್ನಾಗೈತೆ ಸ್ಯಾರಿ ಕೂಡ, ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಎಷ್ಟು ಏನು ಲುಕ್ ಬರುತ್ತೆ ಅಂದರೆ ಈ ಸ್ಯಾರಿ ಹಾಕ್ಕೊಂಡಾಗ ತುಂಬ ಇಷ್ಟ ನನಗೆ ಈ ಸ್ಯಾರಿ. ಸೊ ಇದಕ್ಕೂ ಕೂಡ ಪಿಂಕ್ ಕಲರ್ ಬ್ಲೌಸೇ ಬಂದಿತ್ತು. ನಾನು ಇದಕ್ಕೆ ಮಿಷಿನ್ ವರ್ಕ್ ಮಾಡಿಸಿದ್ದೀನಿ. ಚೆನ್ನಾಗೈತೆ ಡಿಸೈನ್ಸು ಕೂಡ. ನೀವು ನೋಡ್ತಾ ಇರ್ಬೋದು ಸ್ಯಾರಿನ, ಕಲರ್ ಕಾಂಬಿನೇಷನು ಚೆನ್ನಾಗೈತೆ. ಸೊ ಈ ಥರ ಬ್ಯಾಕಲ್ಲಿ ಡಿಸೈನ್ ಮಾಡಿಸಿರೋದು ನಾನು. ಡಿಸೈನ್ ಕೂಡ ಚೆನ್ನಾಗೈತೆ, ಮಿಷಿನಲ್ಲಿ ವರ್ಕ್ ಮಾಡಿಸಿದ್ದು ನಾನು. ಚೆನ್ನಾಗಿ ಬಂದೈತೆ ಬ್ಲೌಸು ಕೂಡ. ಬಟ್ ಇವಾಗ ಲೂಸ್ ಆಗಿಬಿಟ್ಟಿದೆ ನನಗೆ ಬ್ಲೌಸು. ಮದುವೆ ಟೈಮಲ್ಲಿ ತುಂಬ ಫಿಟ್ಟಾಗಿತ್ತು. ಇದ್ರ ಟ್ಯಾಗ್ ನೋಡ್ಬೋದು, ಎಲ್ಲದಕ್ಕೂ ಮ್ಯಾಚ್ ಮಾಡೇ ಹಾಕ್ಸ್ಕೊಂಡಿದ್ದೆ. ಮತ್ತು ಯಾವುದು ಕೂಡ ಮಿಸ್ ಆಗಬಾರ್ದು ಅನ್ನೋ ಥರ ಯಾಕಂದರೆ ಇದು ದಾರ ಸ್ಯಾರಿ ಅಲ್ವಾ, ತುಂಬ ಅಂದರೆ ತುಂಬ ಎಮೋಷನ್ ಸ್ಯಾರಿ ಅಂತ ಹೇಳ್ಬೋದು ಇದನ್ನು ನಾನು. ಮತ್ತೆ ವೇರ್ ಮಾಡಿದಾಗಲೂ ಕೂಡ ಮದುವೆ ಟೈಮಲ್ಲಿ ಹೇಗಿತ್ತು ಅದು ನೆನಪಾಗ್ತಾ ಇರುತ್ತೆ. ಚೆನ್ನಾಗೈತೆ ಸ್ಯಾರಿ ಇದು. ಸೊ ಇದು ಬಂದ್ಬಿಟ್ಟು ಒಂಥರ ಸ್ಕೈ ಬ್ಲೂ ಅಲ್ಲ, ಗ್ರೀನು ಅಲ್ಲ, ಎರಡು ಮಿಕ್ಸ್ ಕಲರು. ಸೊ ಇದಕ್ಕೂ ಪಿಂಕ್ ಕಲರ್ ಬ್ಲೌಸೇ ಬಂದಿರೋದು. ಇದನ್ನು ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೇನೆ ಅಷ್ಟೇ, ಬೋಟ್ ನೆಕ್ ಸ್ಟಿಚ್ ಮಾಡಿಸಿದೆ. ಸ್ಲೀವ್ಸ್ಗೆ ಒಂಥರ ಏನೋ ಕಿಟಕಿ ಥರ ಟೈಪಲ್ಲಿ ಹಾಕ್ಸಿದೆ ಅಷ್ಟೇ. ಚೆನ್ನಾಗೈತೆ ಅದು ಕೂಡ ಸ್ಯಾರಿ. ಸೊ ಈ ಸ್ಯಾರಿ ಬಂದ್ಬಿಟ್ಟು ಗ್ರೀನ್, ಬಾಟಲ್ ಗ್ರೀನ್ ಏನೋ ಹೇಳ್ತೀವಿ, ಬಾಟಲ್ ಗ್ರೀನ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನ್ ಬಂದಿರೋದು. ಚೆನ್ನಾಗೈತೆ. ಇದು ಕೂಡ ಸಾಫ್ಟ್ ಸ್ಯಾರಿನೇ, ಚೆನ್ನಾಗೈತೆ. ವೇರ್ ಮಾಡಿದಾಗಲೂ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ. ಬ್ಲೌಸು ಕೂಡ ಅಷ್ಟೇ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿರೋದು ನಾನು ಇದನ್ನು. ಸೊ ಇದು ಬಂದ್ಬಿಟ್ಟು ನನ್ನ ಎಂಗೇಜ್ಮೆಂಟ್ ಸ್ಯಾರಿ, ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿದೆ.
ಸೊ ನೋಡ್ತಾ ಇರ್ಬೋದು ನೀವು, ಚೆನ್ನಾಗೈತೆ. ಇದನ್ನು ನಾನು 2 ಟೈಮ್ಸ್ ಏನೋ ವೇರ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಟೈಮ್ ವೇರ್ ಮಾಡಿಲ್ಲ, ಮತ್ತು ಮಡ್ಚಿರೋದನ್ನ ತೆಗೆದು ಕೂಡ ಇಲ್ಲ. ಸೊ ಹಂಗಾಗಿ ಅದು ಆ ಥರ ಒಂದು ಸ್ವಲ್ಪ ನರ್ಗಿ ಗಟ್ಟಿರೋ ಥರ ಕಾಣಿಸ್ತೈತೆ. ಸೊ ಇವಾಗ ನೀವು ಬ್ಲೌಸ್ ನೋಡ್ತಾ ಇರ್ಬೋದು, ಇದು ಕೂಡ ನಾನು ಮಷಿನ್ ವರ್ಕೇ ಮಾಡಿಸಿದ್ದು. ಚೆನ್ನಾಗೈತೆ ಡಿಸೈನು, ಅಂದರೆ ಸ್ವಲ್ಪ ಹೆವಿ ಅನ್ನೋದು ಅಂತಲೂ ಅನಿಸುತ್ತೆ, ಬಟ್ ಒಂದು ಸ್ವಲ್ಪ ಕಂಫರ್ಟಬಲ್ ಚೆನ್ನಾಗೂ ಕಾಣಿಸುತ್ತೆ. ಏನು ಆ ಥರ ಏನು ಓವರ್ ಆಗೇನು ಅಂತೇನು ಅನಿಸಲ್ಲ. ಸೊ ಸ್ಯಾರಿ ಕೂಡ ಚೆನ್ನಾಗೈತೆ, ವೇರ್ ಮಾಡಿದಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ನೋಡ್ತಾ ಇರ್ಬೋದು ನೀವು. ಸೊ ಬೇಬಿ ಕುಚ್ಚು ಹಾಕ್ಸಿರೋದು ಚೆನ್ನಾಗೈತೆ. ಸೊ ಈ ಸ್ಯಾರಿನೂ ಚೆನ್ನಾಗೈತೆ, ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗೈತೆ. ಸೊ ಇದೊಂಥರ ಎಮೋಷನಲ್ ಅಟ್ಯಾಚ್ಮೆಂಟ್ ಇರೋ ಸ್ಯಾರಿ, ಯಾಕಂದರೆ ಇದು ನನ್ನ ಹಸ್ಬೆಂಡ್ ಮನೆಯವರಿಂದ ಫಸ್ಟ್ ಸ್ಯಾರಿ ನನಗೆ ಕೊಡಿಸಿದ್ದು ಅಂತ. ಸೊ ಅಷ್ಟೇ. ಇವಾಗ ನೋಡ್ತಾ ಇರ್ಬೋದು, ಇದೊಂಥರ ಪಿಂಕು ಅಲ್ಲ, ಒಂಥರ ಮೆರೂನ್ ಅಲ್ಲ ಕಾಂಬಿನೇಷನ್, ಇದೊಂಥರ ಗ್ರೀನು, ಇದೆರಡು ಕಾಂಬಿನೇಷನಲ್ಲಿರೋ ಸ್ಯಾರಿ. ಕುಚ್ಚು ನೋಡಿ ಚೆನ್ನಾಗೈತೆ. ಇದು ಫುಲ್ ಇವಾಗ ಏನು ನೋಡ್ತಿದ್ದೀರಾ ಸೇಮ್ ಅದು ಸ್ಯಾರಿ ತುಂಬ ಅದೇ ಇರೋದು, ಬಾರ್ಡ್ರ್ ಮಾತ್ರ ಗ್ರೀನಲ್ಲಿ ಐತೆ. ಸ್ಯಾರಿ ಕುಚ್ಚು ಕೂಡ ಚೆನ್ನಾಗೈತೆ. ಆ ಸ್ಯಾರಿ ಸೆರಗಲ್ಲಿ ಒಂದು ಸ್ವಲ್ಪ ಅದು ನೆಟ್ಟೆಡ್ ಥರ ಕ್ಲಾತ್ ಬಂದಿದೆ. ಸೊ ಇದು ಬ್ಲೌಸು ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದು. ಇವಾಗ ನೋಡ್ತಾ ಇರೋದು ಇದು ಮಿನಿ ಬನಾರಸ್ ಅಂತೀವಲ್ಲ ಆ ಥರ ಸ್ಯಾರಿ. ಇದು ಸುಮ್ಮನೆ ಇರಲಿ ಅಂತ ತಗೊಂಡಿದ್ದೆ, ಗ್ರೇ ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲಿ. ಇದು ಬೋಟ್ ನೆಕ್ ಹೊಲಿಸಿದ್ದೀನಿ. ಚೆನ್ನಾಗೈತೆ ಇದೂ ಕೂಡ ಸ್ಯಾರಿ, ಚೆನ್ನಾಗಿ ವೇರ್ ಮಾಡಿದಾಗಲೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿನೇ. ಇದು ಬಂದ್ಬಿಟ್ಟು ಅದು ಫಸ್ಟ್ ಸ್ಯಾರಿ, ಇದು ಸೆಕೆಂಡ್ನೇ ಸ್ಯಾರಿ. ಇದು ಹೆವಿ ವರ್ಕ್ ಇರೋದು, ಒಂಥರ ಫ್ಯಾನ್ಸಿ ಸ್ಯಾರಿ. ಇದು ಚೆನ್ನಾಗೈತೆ, ಸಕ್ಕತ್ತಾಗೈತೆ ಸ್ಯಾರಿ. ಕಲರ್ ಕೂಡ ಅಷ್ಟೇ, ಸ್ಯಾರಿ ಫುಲ್ ಅದೇ ಥರ ವರ್ಕ್ ಇದೆ. ಅದು ಬಾರ್ಡ್ರೆಲ್ಲ ಸೇಮ್ ಅಲ್ಲಿ ಏನು ಕಾಣಿಸ್ತೈತೆ ನಿಮಗೆ ಅದೇ ಥರ ಬಾರ್ಡ್ರ್ ಫುಲ್ ವರ್ಕ್ ಇರೋದು. ಸ್ಯಾರಿ ಫುಲ್ ಅದೆಲ್ಲ ಮೈದಾನ ಅಂತ ಹೇಳ್ತೀವಲ್ಲ, ಸ್ಯಾರಿ ಮೈದಾನ ಫುಲ್ ಆ ಥರ ಡಾಟ್ ಡಾಟ್ ಇರೋ ಥರ ವರ್ಕ್ ಜಾಸ್ತಿ ಇದೆ. ಇದು ವೆಯ್ಟ್ ಕೂಡ ಜಾಸ್ತಿ ಐತೆ ಇದು ಸ್ಯಾರಿ. ನಾನು ಬ್ಲೌಸಲ್ಲಿ ಸ್ಲೀವ್ಗೆ ಆ ಥರ ವರ್ಕ್ ಮಾಡಿಸ್ಬಿಟ್ಟು ಜಸ್ಟ್ ಲೇಸಲ್ಲಿ ಅದನ್ನು ಹಾಕ್ಸ್ಕೊಂಡಿದ್ದೆ ಅಷ್ಟೇ. ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಸ್ಯಾರಿ, ಲೈಟ್ ಗ್ರೀನ್ ಕಲರ್ ಸ್ಯಾರಿ. ಇದು ಮಾತ್ರ ಸಖತ್ ಇಷ್ಟ ನನಗೆ ಈ ಸ್ಯಾರಿ. ಸೊ ಇದು ಕೂಡ ಮದುವೆ ಟೈಮಲ್ಲೇ ತೊಗೊಂಡಿದ್ದ ಸ್ಯಾರಿನೇ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ವೇರ್ ಮಾಡಿದಾಗಲಂತೂ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿರೋ ವರ್ಕ್ ಅಂತೂ ಏನು ಚೆನ್ನಾಗೈತೆ ಅಂದರೆ ಎಕ್ಸ್ಪ್ಲೇನೇ ಮಾಡೋಕ್ಕೈತಿಲ್ಲ ನನಗೆ, ಅಷ್ಟೊಂದು ಚೆನ್ನಾಗೈತೆ. ಡಿಸೈನ್ಸ್ ಆಗಿರ್ಬೋದು, ಆ ಸ್ಯಾರಿ ಫುಲ್ ಹಂಗೆ ಬಂದಿರೋದು ಡಿಸೈನ್ಸ್ ಎಲ್ಲ. ಪ್ಲೇನ್ ಬ್ಲೌಸ್ ಬಂದಿತ್ತು, ಅಂದರೆ ಬ್ಲೌಸಲ್ಲೂ ಕೂಡ ಸ್ವಲ್ಪ ಫ್ಲವರ್ ಥರ ಚಿಕ್ಕ ಚಿಕ್ಕ ಡಿಸೈನ್ಸ್ ಎಲ್ಲ ಇತ್ತು. ಸೊ ಅದಕ್ಕೆ ನಾನು ಜಾಸ್ತಿ ವರ್ಕ್ ಅಂತ ಏನೂ ಮಾಡ್ಸೋಕೆ ಹೋಗಲಿಲ್ಲ. ಸಿಂಪಲ್ಲಾಗಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಈ ಸ್ಯಾರಿಗೆ ಅಂತ ಅಂದ್ಬಿಟ್ಟು ಹಂಗೆ ಇಡಿಸ್ದೆ ಇದನ್ನು. ಹಂಗೆ ಮಾಮೂಲಿ ಬೋಟ್ನೇ ಕೊಲ್ಸ್ಕೊಂಡು ಇಟ್ಕೊಂಡೆ ಬ್ಲೌಸ್ನ. ಸೊ ಈ ಸ್ಯಾರಿ ಕೂಡ ನನ್ನ ಮದುವೆ ಸ್ಯಾರಿನೇ. ಮದುವೆ ಟೈಮಲ್ಲಿ ಕಂಕಣ ಕಟ್ಟೋ ಅಂತ ಟೈಮಲ್ಲಿ ಹಾಕೊಂಡಿದ್ದ ಸ್ಯಾರಿ ಇದು. ಚೆನ್ನಾಗೈತೆ. ಆರೆಂಜ್ ಮತ್ತು ಒಂಥರ ಸ್ಕೈ ಬ್ಲೂ ಎರಡು ಮಿಕ್ಸ್ ಕಲರು. ಸ್ಕೈ ಬ್ಲೂ ಕಲರ್ ಅಂತೂ ಈ ಸ್ಯಾರಿ ಕಲರ್ಗೆ ಕಾಂಬಿನೇಷನ್ ಅಂತೂ ಸಖತ್ತಾಗೈತೆ. ಏನು ಮ್ಯಾಚ್ ಆಗುತ್ತೆ ಅಂದರೆ ವೇರ್ ಮಾಡಿದಾಗಳಂತೂ ಸೂಪರಾಗಿ ಕಾಣಿಸುತ್ತೆ. ಸೊ ಇವಾಗ ನಿಮಗೆ ಅದು ಕಲರು ಒಂದು ಸ್ವಲ್ಪ ಡಿಲ್ಲಾಗಿ ಕಾಣಿಸ್ತಾ ಇರ್ಬೋದು, ಅದು ಕ್ಯಾಮ್ರಾ ಸ್ವಲ್ಪ ಇದಾಗಿತ್ತು ಅಷ್ಟೇ. ಸೊ ಚೆನ್ನಾಗೈತೆ ಈ ಸ್ಯಾರಿ. ಈ ಸ್ಯಾರಿಗೆ ಸ್ಕೈ ಬ್ಲೂ ಕಲರ್ ಅಲ್ಲಿ ಬಾರ್ಡ್ರಲ್ಲಿ ಐತಲ್ಲ, ಸೊ ಸೇಮ್ ಮಿರರ್ ಗ್ಲಾಸಸ್ ಇರೋ ಥರನೇ ಬ್ಲೌಸ್ ಬಂದಿತ್ತು. ಸೊ ಬ್ಲೌಸ್ ಪೀಸಲ್ಲೇ ಅದು ವರ್ಕ್ ಬಂದಿತ್ತು. ಸೊ ನಾನು ಹಂಗೆ ಸ್ಟಿಚ್ ಮಾಡಿಸ್ಕೊಂಡೆ, ಅದಕ್ಕೆ ಪೈಪ್ಲೈನ್ ಮಾಡಿಸ್ಬಿಟ್ಟು ವರ್ಕ್ ಅಂತ ಏನು ಮಾಡಿಸಿಲ್ಲ. ಬಟ್ ಚೆನ್ನಾಗೈತೆ, ಈ ಥರ ಸ್ಯಾರಿಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಮದುವೆಗಳಿಗೆ ವೇರ್ ಮಾಡಿದಾಗೆಲ್ಲ. ಸೊ ಇದು ಕೂಡ ನನ್ನ ಮದುವೆ ಸ್ಯಾರಿನೇ. ಸೊ ಇದೊಂಥರ ಮಿಕ್ಸ್ಡ್ ಕಲರು, ಅಂದರೆ ಚೆಕ್ಸಲ್ಲಿ ಬಂದಿರುತ್ತಲ್ಲ, ಅದು ಬ್ಲ್ಯಾಕ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಬಂದಿರೋದು. ಚೆನ್ನಾಗೈತೆ ಈ ಸ್ಯಾರಿನೂ, ಚೆನ್ನಾಗಿ ಕಾಣಿಸುತ್ತೆ ಈ ಥರ ಫ್ಯಾನ್ಸಿ ಸ್ಯಾರಿಗಳೆಲ್ಲ ವೇರ್ ಮಾಡಿದಾಗ. ಇದು ಬಾರ್ಡ್ರು ಕೂಡ ಅಷ್ಟೇ ಚೆನ್ನಾಗೈತೆ. ಮತ್ತು ಇದ್ರ ಬ್ಲೌಸ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಬ್ಲೌಸಲ್ಲೇ ವರ್ಕ್ ಬಂದಿತ್ತು. ಆಲ್ಮೋಸ್ಟ್ ನಾನು ಬ್ಲೌಸಲ್ಲಿ ವರ್ಕ್ ಬಂದಿರೋ ಸ್ಯಾರಿನೇ ಪರ್ಚೇಸ್ ಮಾಡಿದ್ದೀನಿ ಮದುವೆಗಳಿಗೆ. ಸೊ ಸೈಡಲ್ಲಿ ಮಾತ್ರ ಇದು ಡಿಸೈನ್ಸ್ ಬಂದಿತ್ತು. ಸೊ ನಾನು ಅದನ್ನು ಬ್ಯಾಕಲ್ಲಿ ಹಾಕ್ಸಿದೆ, ಫ್ರಂಟಲ್ಲಿ ಬೇಡ ಅಂದರೆ ಕಾಣಿಸಲ್ಲ ಅಂತ. ಸೊ ಸ್ಲೀವ್ಗೆ ಇದು ನೆಟ್ಟೆಡ್ ಕ್ಲಾತ್ ಬಂದಿತ್ತು. ಸೊ ಅದಕ್ಕೆ ನಾನು 3/4 ಸ್ಲೀವ್ ಸ್ಟಿಚ್ ಮಾಡಿಸಿದೆ. ಸೊ ಇದು ಬಂದ್ಬಿಟ್ಟು ಮೆರೂನ್ ಕಲರು, ಅಂದರೆ ಇದೊಂಥರ ವೈನ್ ಕಲರ್ ಅಂತೀವಲ್ಲ ಆ ಥರ ಕಲರ್ ಸ್ಯಾರಿ ಇದು. ಸೊ ಇದನ್ನು ನಮ್ಮ ರಿಲೇಷನ್ ಒಬ್ಬರು ಮದುವೆಗೆ ಅಂತ ಕೊಟ್ಟಿದ್ದು ನನಗೆ. ಸೊ ನಾನೇನು ಇದನ್ನು ಒಂದು ಸತಿನೂ ವೇರ್ ಮಾಡಿಲ್ಲ, ಬಟ್ ಚೆನ್ನಾಗೈತೆ ಸ್ಯಾರಿ. ವೇರ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇದಕ್ಕೆ ಅಂದರೆ ಪ್ಲೇನ್ ಬಂದಿತ್ತು. ಸೊ ಅದಕ್ಕೆ ನಾನು ಬಾರ್ಡ್ರ್ ಹಾಕ್ಸಿದೆ, ಅದು ಮ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು ಸ್ಯಾರಿದ್ರಲ್ಲಿ ತೆಗೆದು ಬಾರ್ಡ್ರ್ ಹಾಕ್ಸಿ. ಸೊ ಈ ಥರ ಒಂಥರ ಡಿಸೈನ್ಸ್ ಕೊಡಿಸಿದ್ದೀನಿ. ನಾನು ಎಲ್ಲೋ ಸರ್ಚ್ ಮಾಡಿದಾಗ ನೋಡಿದೆ ಇದನ್ನು.
ಸೊ ಚೆನ್ನಾಗೈತೆ. ಒಂದು ಸರಿನೂ ವೇರ್ ಮಾಡಿಲ್ಲ. ವೇರ್ ಮಾಡಿದಾಗ ನೋಡಬೇಕು ಯಾವ ಥರ ಕಾಣಿಸುತ್ತೆ ಅಂತ. ಬಟ್ ಸ್ಯಾರಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಈ ಥರ ಫ್ಯಾನ್ಸಿ ಸ್ಯಾರಿ ಚೆನ್ನಾಗಿರ್ತವೆ. ಸೊ ಇದು ಬಂದ್ಬಿಟ್ಟು ಇವಾಗ ರೀಸೆಂಟಾಗಿ ಅಕ್ಷಯ ತೃತೀಯಗೆ ಅಂತ ನನ್ನ ಅಮ್ಮ ಕೊಡ್ಸಿದ್ದು ಸ್ಯಾರಿ. ಇದು ಚೆನ್ನಾಗೈತೆ. ಗ್ರೀನ್ ಮತ್ತು ಪಿಂಕ್ ಕಲರ್ ಬಾರ್ಡ್ರು. ಇದೊಂಥರ ಲೈಟ್ ಅಂದರೆ ಒಂಥರ ಡೆಲ್ ಕಲರ್ ಪಿಂಕ್ ಅಂತೀವಲ್ಲ, ಆ ಥರ ಡೆಲ್ ಕಲರ್ ಪಿಂಕು. ಬ್ಲೌಸು ಕೂಡ ಸೇರಿಗೂ ಕೂಡ ಸೇಮ್ ಬಂದೈತೆ. ಇದ್ರ ವರ್ಕ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದೊಂಥರ ಬಾಟಲ್ ಗ್ರೀನ್ ಅಂತೀವಲ್ಲ, ಆ ಕಲರ್ ಸ್ಯಾರಿ. ಅದು ಮತ್ತು ಪಿಂಕ್ ಕಲರ್ ಎರಡರಲ್ಲಿ ಕಾಂಬಿನೇಷನ್ ಬಂದಿರೋದು. ಸಾಫ್ಟೇ ಚೆನ್ನಾಗೈತೆ. ಇದು ಬಂದ್ಬಿಟ್ಟು ಬ್ಲೂ ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಸ್ಯಾರಿ. ಇದು ಕೂಡ ನಾನು ನಮ್ಮ ದೊಡ್ಡಮ್ಮ ಕೊಡಿಸಿದ್ದು ನಮ್ಮ ಅಣ್ಣನ ಮದುವೆಗೆ ಅಂತ. ನಾನು ಇದನ್ನು ಒಂದು ಸತಿ ಕೂಡ ವೇರ್ ಮಾಡಿಲ್ಲ. ನನ್ನ ಬ್ಲೌಸು ಕೂಡ ಸ್ಟಿಚ್ ಮಾಡಿಸಿಲ್ಲ. ಇದೊಂಥರ ವರ್ಟು ಅಂತೀವಲ್ಲ, ಆ ಥರ ವರ್ಟ್ ಸ್ಯಾರಿ ಇದು. ಸೊ ಅಷ್ಟೊಂದೇನು ಕಂಫರ್ಟಬಲ್ ಅಂತ ಅನ್ನಿಸ್ತಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಸ್ಟಿಚ್ ಮಾಡಿಸ್ದೆ, ಹಂಗೆ ಇಟ್ಕೊಂಡಿದ್ದೀನಿ. ಬಟ್ ಕಲರ್ ಮಾತ್ರ ಬ್ಲೂ ಚೆನ್ನಾಗೈತೆ. ಸೊ ಬ್ಲೂ ಬೇಗ ಹಾಳಾಗುತ್ತೆ, ಬಟ್ ಆದರೂ ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಈ ಸ್ಯಾರಿನ ಏನಂತಾರೆ ಅಂತ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಸೊ ಇದನ್ನು ಸ್ಟಿಚ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ವೇರ್ ಮಾಡಿಲ್ಲ. ಇದೊಂಥರ ಸರಸ್ವತಿ ಕಲರ್ ಮತ್ತು ಬ್ಲೂ ಕಲರ್ ಅಂದರೆ ಬ್ಲ್ಯಾಕ್ ಬ್ಲೂ ಅಂತೀವಲ್ಲ, ಆ ಕಲರ್ ಕಾಂಬಿನೇಷನ್ ಚೆನ್ನಾಗೈತೆ. ಇದನ್ನು ವೇರ್ ಮಾಡಿದಾಗಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಲೂ ಕಲರ್ ಬಂದಿತ್ತು. ಸೊ ನಾನು ಸ್ಯಾರಿಲಿ ಕಟ್ ಮಾಡಿಸಿ ಅದನ್ನು ಡಿಸೈನ್ ಮಾಡಿಸ್ಕೊಂಡಿದ್ದೆ. ಇದು ಬಂದ್ಬಿಟ್ಟು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಸ್ಯಾರಿ. ಸೊ ಇದನ್ನು ಸ್ಯಾರಿ ಪಿನ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಅದನ್ನು ನೆಕ್ಸ್ಟ್ ಏನು ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಷ್ಟೇ ನನ್ನ ಸೀರೆ ಕಲೆಕ್ಷನ್ಸು. ನಿಮ್ಗೆ ಹೆಂಗೆ ಅನ್ನಿಸ್ತು, ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.